ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ದೇಶ ಕಂಡ ಶ್ರೇಷ್ಠ ಸಿಎಂ ದೇವರಾಜ ಅರಸು, ವೆಂಕಟರಾವ್ ನಾಡಗೌಡ. ಹಿರೇಹಳ್ಳದ ಬ್ರಿಡ್ಜ್ ಅರೆಬರೆ ಕಾಮಗಾರಿಯ ವಿಡಿಯೋ ವೈರಲ್, ಎಚ್ಚೆತ್ತುಕೊಳ್ಳದ ಜನಪ್ರತಿನಿಧಿಗಳು. ವಿಜೃಂಭಣೆಯಿಂದ ನಡೆದ ರಾಯರ 353ನೇ ಆರಾಧನಾ ಮಹೋತ್ಸವದ ನಿಮಿತ್ತ ಪೂರ್ವಾರಾಧನೆ. ಕಾರುಣ್ಯಾಶ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ನಾರಿ ನ್ಯಾಯ ಸಮ್ಮಾನ ಪ್ರಮಾಣ ಪತ್ರ ವಿತರಣೆ. ಬಿಎಡ್ ಪ್ರಶಿಕ್ಷಣಾರ್ಥಿಗಳಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ರಕ್ಷಾಬಂಧನ ಕಟ್ಟಿ ವಿಶೇಷ ಆಚರಣೆ. ವಾರ್ತೆಗಳ ವಿವರ. ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯಿತಿ, ನಗರಸಭೆ ಹಾಗೂ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಷ್ಟಾಚಾರದಂತೆ ತಹಸೀಲ್ದಾರ್ ಕಚೇರಿಯಲ್ಲಿ 2 ಮಹನೀಯರ ಜಯಂತಿಯನ್ನು ಆಚರಿಸಿ ದೇವರಾಜ ಅರಸು ಕೃಷಿ ಮಾರುಕಟ್ಟೆಯಲ್ಲಿರುವ ದೇವರಾಜ ಅರಸು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಿ ನಗರದ ರಂಗಮಂದಿರದಲ್ಲಿ ಬಹಿರಂಗ ಸಮಾವೇಶಕ್ಕೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ತಹಸೀಲ್ದಾರ್ ಅರುಣಕುಮಾರ್ ದೇಸಾಯಿ, ರಾಜುಗೌಡ ಬಾದರ್ಲಿ, ಎಂ ದೊಡ್ಡಬಸವರಾಜ್, ಸೋಮನಗೌಡ ಬಾದರ್ಲಿ, ಜೆ ರಾಯಪ್ಪ ವಕೀಲರು, ಎಚ್.ಎನ್. ಬಡಿಗೇರ್, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ಡಿವೈಎಸ್ಪಿ ಬಿ.ಎಸ್. ತಳವಾರ್ ಸೇರಿದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಲಿಂಗಪ್ಪ ಅಂಗಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕಾದ ಮನಸ್ಥಿತಿ ಇರಬೇಕು. ಅಂದಾಗ ಮಾತ್ರ ದೇಶದ ಎಲ್ಲ ನಾಗರಿಕರಿಗೆ ಸಮಾನವಾದ ಹಕ್ಕುಗಳು ಸಿಗಲು ಸಾಧ್ಯ. ಸಂವಿಧಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ಡಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ. ಉದಾಹರಣೆಗೆ, ಉಳುವವನೇ ಭೂಮಿ ಒಡೆಯ, ಕರ್ನಾಟಕ ರಾಜ್ಯ ನಾಮಕರಣ ಸೇರಿದಂತೆ ಅನೇಕ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ದೇಶ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ದಿವಂಗತ ದೇವರಾಜ ಅರಸು ಅವರು ಶ್ರೇಷ್ಠ ಸ್ಥಾನಕ್ಕೆ ನಿಲ್ಲುತ್ತಾರೆ. ಇವರ ಅವಧಿಯಲ್ಲಿ ರಾಜ್ಯದಲ್ಲಿ ಮಹತ್ವದ ಕ್ರಾಂತಿಯ ಮೂಲಕ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಹಿಂದುಳಿದ, ಶೋಷಿತ, ಪರಿಶಿಷ್ಟ ಜಾತಿ ಪಂಗಡ ವರ್ಗಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ಸಲ್ಲಿಸಿದ್ದಾರೆ ಎಂದರು. ನಂತರ SSLC ಮತ್ತು ದ್ವಿತೀಯ PUC ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ಸಾಧನೆಗೈದ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನಿರೂಪಣೆ ವೀರೇಶ್ ಗೋನ್ವಾರ್ ನಡೆಸಿಕೊಟ್ಟರು. ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಣಿವಾರ್, ಹನುಮೇಶ್ ಕೆ, ಆಲಂ ಭಾಷಾ, ಕಾಜಿ ಮಲ್ಲಿಕ್, ಕೆ ಭೀಮಣ್ಣ, ವೆಂಕೋಬ ನಾಯಕ್ ಕಾರಲ್ಕುಂಟಿ, MD ನದಿಮುಲ್ಲಾ, ಕರೇಗೌಡ ಕುರುಕುಂದ, ಜಿಲಾನಿ ಪಾಷಾ, ಗಂಗಾಧರ್, ಕೆ ವೆಂಕಟರಮಣ, ಲಿಂಗಪ್ಪ ಯಾದವ್, ಪಿ ಸುರೇಶ್, ಮಹದೇವ್ ದುಮತಿ, ನರಸಯ್ಯ, ಮಲ್ಲಿಕಾರ್ಜುನ್ ಜೀನೂರ್, ಸುರೇಂದ್ರ, JDS ಮುಖಂಡ ಆಸಿಫ್ ಮತ್ತು ಬಿಜೆಪಿ ಮುಖಂಡ ವೀರರಾಜು ಸೇರಿದಂತೆ ಇತರರು ಇದ್ದರು. ಕೃಷಿ ಕೂಲಿ ಕಾರ್ಮಿಕರಿಗೆ ಭೂಮಿಯನ್ನು ಹಂಚುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ದೇಶದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ದೇವರಾಜ ಅರಸು. ನನ್ನೊಂದಿಗೆ ಬೇರೆ ರಾಜ್ಯದಲ್ಲಿ ಆ ಕಾನೂನು ಇಷ್ಟು ಪರಿಣಾಮಕಾರಿಯಾಗಿ ಇನ್ನೂ ಜಾರಿಗೆ ಬರಲಿಲ್ಲ. ಕರ್ನಾಟಕದಲ್ಲಿ ಅದನ್ನು ಜಾರಿಗೆ ತಂದು ಇವತ್ತು ಶೋಷಿತ ವರ್ಗಗಳ ದುನಿಯಾ ಎಲ್ಲ ಹಿಂದುಳಿದ ಸಮಾಜಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಇವತ್ತು ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬಹುದು. ಇವತ್ತು ನಾವು ನೋಡ್ತಾ ಇದ್ದ ರಾಜಕೀಯದಲ್ಲಿ ಪ್ರಾಮಾಣಿಕತೆಯ ದೊಡ್ಡ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅರಸರವರು ಎಷ್ಟು ಮಹಾನ್ ವ್ಯಕ್ತಿಯಾಗಿದ್ದರು ಅನ್ನೋದ್ರ ಬಗ್ಗೆ ನಾನು ಹಿರಿಯರಾದ ದೇವೇಗೌಡರ ಜೊತೆ ಚರ್ಚೆ ಮಾಡುವಾಗ ಅವರು ಹೇಳ್ತಾ ಇದ್ದರು. ತಮ್ಮ ಅನುಭವದಲ್ಲಿ ಅರಸು ಬಹಳ ದೊಡ್ಡ ವ್ಯಕ್ತಿತ್ವಗಳು, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ಗಾಂಧಿಗಳು ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ದೇವರಾಜ ಇರ್ಬೋದು, ನಿರಂತರ ವಿಚಾರಗಳು ಒಂದೇ ಆಗಿದ್ವು. ದೇಶದಲ್ಲಿ ಸಮಾಜದ ಬರಬೇಕು, ಯಾವ ಲೇಬರ್ನ ಕೇಳಲ್ಲ, ಎಲ್ಲರಿಗೂ ಸಮಾನವಾಗಿ ಸರ್ಕಾರ ಸೌಲಭ್ಯಗಳು ಸಿಗಬೇಕು, ಅವೆಲ್ಲರೂ ಕೂಡ ಒಂದೇ ಆದಂಥ ಭಾವನೆಯಿಂದ ಈ ದೇಶದಲ್ಲಿ ಭವಿಷ್ಯಬೇಕು ಅನ್ನುವಂಥ ದೃಷ್ಟಿಯೇ ಅವರು ಸಂವಿಧಾನಗಳನ್ನು ಹೇಳುವಂಥದ್ದು. ಆ ದಿಶೆಯಲ್ಲಿ ಇವತ್ತು ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸಂವಿಧಾನ ಆಡಳಿತ ನಡೀತಾ ಇದೆ. ಎಲ್ಲಿ ಹೋಗಬೇಕು ಆಗಿದ್ದಾವೆ
ಯಾಕಂದರೆ ನಾವೆಲ್ಲರೂ ಕೂಡ ಪ್ರತಿಭೆಗಳಾಗಿದ್ದೀವಿ. ನಾವು ಬೋರ್ಡಲ್ಲಿ ತೋರಿಸುವಂಥ ಬೇರೆ ತೋರಿಸುವಂಥ ಆ ಸೌಲಭ್ಯಗಳನ್ನು ಸಂಪರ್ಕತಕ್ಕಂಥದ್ದು ಎಲ್ಲ ಸರ್ಕಾರಗಳು ಕೊಡ್ತಾ ಇದೆ. ಸಿಂಧನೂರಿನಲ್ಲೀಗ ದೇಶದ ವಿವಿಧೆಡೆ ವೈರಲ್ ಆಗುವ ವಿಡಿಯೋಗಳ ರೀತಿಯಲ್ಲಿ ನಗರದ ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿಯ ವಿಡಿಯೋ ವೈರಲ್ ಆಗುವ ಮೂಲಕ ಜನರು ಶಾಸಕರ, ಸಂಸದರ ಹಾಗೂ ವಿಧಾನ ಪರಿಷತ್ ಸದಸ್ಯರ ಕಾರ್ಯವೈಖರಿಯನ್ನು ಮೌನವಾಗಿಯೇ ಖಂಡಿಸುತ್ತಿರುವುದು ವೈರಲ್ಗೊಂಡಿರುವ ಈ ವಿಡಿಯೋ ದೃಶ್ಯವೇ ಸಾಕ್ಷಿ. ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಕೆಲಸ ನಿರ್ವಹಿಸಬೇಕಾಗಿತ್ತು. ಆದರೆ ನಗರಸಭೆ ಮೀಸಲಾತಿ ಬದಲಾಯಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ನಿಟ್ಟಿನಲ್ಲಿ ಮುಂದಾಗಿರುವುದಕ್ಕಾಗಿಯೋ ಜನರು ಹಿರೇಹಳ್ಳದ ಬ್ರಿಡ್ಜ್ನಲ್ಲಿ ಸಂಚರಿಸಲು ನರಕಯಾತನೆ ಅನುಭವಿಸುವಂತಾಗಿದೆ. ಸಿಂಧನೂರಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ಹಂಪನಗೌಡ ಬಾದರ್ಲಿ, ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್ ಒಳಗೊಂಡಂತೆ ನೂತನ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಇದ್ದರೂ ಕೂಡ ಜನತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದ ರಸ್ತೆ ಸುಧಾರಣೆ ಮರೀಚಿಕೆಯಾಗಿದೆ. ಇನ್ನಾದರೂ ಈ ಹಿರೇಹಳ್ಳದ ಬ್ರಿಡ್ಜ್ ಸುಧಾರಣೆಗೆ ಮುಂದಾಗುತ್ತಾರಾ ಎನ್ನುವುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ತಾಲೂಕಿನ ತುರುವಿಹಾಳ ಹಾಗೂ ಸಿಂಧನೂರಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಂದು ರಾಯರ 353ನೇ ಆರಾಧನಾ ಮಹೋತ್ಸವದ ನಿಮಿತ್ತ ಪೂರ್ವಾರಾಧನೆ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ, ಗುರುರಾಯರ ಅಷ್ಟೋತ್ತರ, ರಾಯರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳು ವಿಧಿವತ್ತಾಗಿ ನಡೆದವು. ಸಿಂಧನೂರಿನ ರಾಯರ ಮಠದಲ್ಲಿ ಬೆಂಗಳೂರಿನ ಪಂಡಿತ್ ಗುರುರಾಜ ದಾಸರಿಂದ ಹರಿದಾಸರ ಸಂಕೀರ್ತನೆಗಳಲ್ಲಿ ರಾಯರ ವೈಭವ ಕುರಿತಾಗಿ ವಿಶೇಷ ಪ್ರವಚನ ನಡೆಯಿತು. ಪೂರ್ವಾರಾಧನೆಗೂ ಮುನ್ನ ದಿನ ಗೋಪೂಜೆ, ಲಕ್ಷ್ಮೀ ಪೂಜೆ, ದವಸ ಧಾನ್ಯಗಳ ಪೂಜೆಗಳು ನಡೆದವು. ತುರ್ವಿಹಾಳ ರಾಯರ ಮಠದಲ್ಲಿ ಗುರುರಾಜ ದಾಸರಿಗೆ ಸನ್ಮಾನಿಸಲಾಯಿತು. ಗುರು ಸೇವಾ ಸಮಿತಿಯ ಅಧ್ಯಕ್ಷ ಗೋಕುಲರಾವ್, ಮಾಜಿ ಅಧ್ಯಕ್ಷ ಶೇಷಗಿರಿರಾವ್ ಚನ್ನಳ್ಳಿ, ಕಾರ್ಯದರ್ಶಿ ರಾಘವೇಂದ್ರರಾವ್ ಕುಲಕರ್ಣಿ, ಧಡೆಸೂಗೂರ್, ಶ್ರೀಧರ ಕುಲಕರ್ಣಿ ವಕೀಲರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಿಂಧನೂರಿನ ಕಾರ್ಯಕ್ರಮದಲ್ಲಿ ಮಠದ ವ್ಯವಸ್ಥಾಪಕ ಶ್ಯಾಮಾಚಾರ್, ವಿಚಾರಣಕರ್ತ ರಾಘವೇಂದ್ರರಾವ್ ಕುಲಕರ್ಣಿ, ಅರ್ಚಕ ನವೀನ್ ಆಚಾರ್, ಗುರುರಾಜ್ ಆಲ್ದಾಳ್, ನರಸಿಂಹಾಚಾರ್, ಮಠಾಧಿಕಾರಿ ಗೋಪಾಲ್ ಆಚಾರ್ ಜೋಶಿ, ಪ್ರಹ್ಲಾದ್ ಗುಡಿ, ನಾಗೇಂದ್ರ ಕುಮಾರ್ ಸಾವ್ಕಾರ, ಜಯತೀರ್ಥದಾಸ್ ಭಾಗವಹಿಸಿದ್ದರು. ನಗರದ ಕಾರುಣ್ಯಾಶ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಈಶ್ವರಿ ವಿಶ್ವವಿದ್ಯಾಲಯದ ಸಮಕ್ಷಮದಲ್ಲಿ ನಾರಿ ನ್ಯಾಯ ಸಮ್ಮಾನ ಪ್ರಮಾಣ ಪತ್ರವನ್ನು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ 5 ಮಂದಿ ಮಹಿಳೆಯರಿಗೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ ಸಮಾಜ ಸೇವಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಅನೇಕ ಮಹಿಳೆಯರನ್ನು ಗುರುತಿಸಿ ನಾರಿ ನ್ಯಾಯ ಸಮ್ಮಾನ ಪ್ರಮಾಣ ಪತ್ರ ವಿತರಣೆಯ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಂಡು ಪ್ರಮಾಣ ಪತ್ರಗಳನ್ನು ವಿತರಿಸುತ್ತಿದ್ದೇವೆ. ದೇಶದಲ್ಲಿ ಮಹಿಳೆಯರಿಗೆ ಅರ್ಧದಷ್ಟು ಸ್ವಾತಂತ್ರ್ಯ ಇದ್ದರೂ ಸಹ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳು, ಅಹಿತಕರ ಘಟನೆಗಳು ಕಡಿಮೆಯಾಗಿಲ್ಲ. ಈಶ್ವರಿ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಈಶ್ವರಿ ಅಕ್ಕನವರು ಭಾಗವಹಿಸಿ ಆಶ್ರಮದಲ್ಲಿರುವ ಎಲ್ಲ ಅನಾಥರಿಗೆ ರಾಖಿ ಕಟ್ಟಿ ಕಾರ್ಯಕ್ರಮಕ್ಕೆ ಕಳೆ ತಂದಿದ್ದಾರೆ. ಅನಾಥರಿಗಾಗಿ ತಮ್ಮ ಇಡೀ ಜೀವನ ಮೀಸಲಿಟ್ಟಿರುವ ಸುಜಾತ ಹಿರೇಮಠರವರ ಸೇವೆ ಶ್ಲಾಘನೀಯ. 5 ಜನ ಮಹಿಳೆಯರಿಗೆ ವಿತರಿಸುವ ಈ ಪ್ರಮಾಣ ಪತ್ರ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಮಹಿಳೆಯರನ್ನು ಒಟ್ಟುಗೂಡಿಸಿ ಸ್ವಾವಲಂಬನೆ ಬದುಕಿಗಾಗಿ ಮಹಿಳಾ ಸಬಲೀಕರಣವನ್ನು ಅಭಿವೃದ್ಧಿಗೊಳಿಸಲು ಮಹಿಳೆಯರಿಗೆ ಸತ್ಯ ಸ್ವಾತಂತ್ರ್ಯ ಕಲ್ಪಿಸುವ ಉದ್ದೇಶ ಕಾಂಗ್ರೆಸ್ ಪಕ್ಷದ್ದಾಗಿದೆ ಎಂದರು. ಈ ವೇಳೆ ಆಶಾ ಕಾರ್ಯಕರ್ತೆ ಚನ್ನಬಸಮ್ಮ ಹಿರಯ್ಯ, ಸ್ವಾಮಿ ಹಿರೇಮಠ ಅರಟೆನೂರು, ಶಿವಮ್ಮ ಬಸವರಾಜ್ ಸಿಂಗಡದಿನ್ನಿ ಅಲಬನೂರು, ಇಂದ್ರಮ್ಮ ಬಸವರಾಜ್ ಮಾರ್ಸಿರುವಾರ, ಅನ್ನಪೂರ್ಣಮ್ಮ ರಾಮಣ್ಣ ಈಜೆ ಉದ್ಬಾಳ್, ಕಾರುಣ್ಯಾಶ್ರಮದ ಮೇಲ್ವಿಚಾರಕರಾದ ಸುಜಾತ ಚನ್ನಬಸವಸ್ವಾಮಿ ಹಿರೇಮಠ್ ಇವರಿಗೆ ನಾರಿ ನ್ಯಾಯ ಸಮ್ಮಾನ ಪ್ರಮಾಣ ಪತ್ರವನ್ನು ವಿತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರುತಿ ನಾಗರಾಜ್ ಉಪಾಧ್ಯಕ್ಷರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್, ಬ್ರಹ್ಮಕುಮಾರಿ ಸುಮಿತ್ರಾ ಅಕ್ಕ ಈಶ್ವರಿ ವಿಶ್ವವಿದ್ಯಾಲಯ, ರಾಮಣ್ಣ ಉದ್ದಾರ್ ನಿವೃತ್ತ ನೌಕರರು, ಸುಮಾ ಹೂಗಾರ್, ಸಿಬ್ಬಂದಿಗಳಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್, ಸಿದ್ದಯ್ಯ ಸ್ವಾಮಿ, ಶರಣಮ್ಮ, ಹರ್ಷವರ್ಧನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಕ್ಷಾ ಬಂಧನ ಹಬ್ಬವೆಂದರೆ ಅಣ್ಣ ತಂಗಿಯರ ಹಬ್ಬವೆಂದು ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾ ಬಂಧನ ಕಟ್ಟಿ ಆಚರಿಸುತ್ತಾರೆ. ಮಾನವೀಯತೆ ಮನಸ್ಸುಳ್ಳ ಶಾರದಾ ವಿದ್ಯಾನಿಕೇತನ BED ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಬುದ್ಧಿಮಾಂದ್ಯ ಮಕ್ಕಳಿಗೆ ರಕ್ಷಾ ಬಂಧನ ಕಟ್ಟಿ ವಿಶೇಷವಾಗಿ ಆಚರಿಸಿದ್ದಾರೆ.
ಇಂದು ಮಂಗಳವಾರ ಪಟ್ಟಣದ ಮಾತೃ ಆಸರೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ BEd 4ನೇ ಸೆಮಿಸ್ಟರ್ ನಿಕಟ ಸೇವಾ ತರಬೇತಿಯ ಕ್ಷೇತ್ರ ಅಧ್ಯಯನದ ವಿಶೇಷ ಶಾಲೆಗಳ ಅಧ್ಯಯನದ ಸಮೀಕ್ಷೆಗಾಗಿ ಒಂದು ಗುಂಪಿನ ಪ್ರಶಿಕ್ಷಣಾರ್ಥಿಗಳು ಸಿಂಧನೂರಿನ ಮಾತೃ ಆಸರೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ರಕ್ಷಾ ಬಂಧನ ಕಟ್ಟಿ ಸಿಹಿ ತಿನ್ನಿಸಿದರು. ಈ ವೇಳೆ ಬುದ್ಧಿಮಾಂದ್ಯತೆಯ ಮಕ್ಕಳು ಖುಷಿಯಿಂದ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಯವರು, ಶಾರದಾ BEd ಕಾಲೇಜಿನ ಉಪನ್ಯಾಸಕರಾದ ಮಹಂತಗೌಡ, ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶ ಕಂಡ ಶ್ರೇಷ್ಠ CM ದೇವರಾಜ ಅರಸು, ವೆಂಕಟರಾವ್ ನಾಡಗೌಡ. ಹಿರೇಹಳ್ಳದ ಬ್ರಿಡ್ಜ್ ಅರೆಬೆರೆ ಕಾಮಗಾರಿಯ ವಿಡಿಯೋ ವೈರಲ್, ಎಚ್ಚೆತ್ತುಕೊಳ್ಳದ ಜನಪ್ರತಿನಿಧಿಗಳು. ವಿಜೃಂಭಣೆಯಿಂದ ನಡೆದ ರಾಯರ 353ನೇ ಆರಾಧನಾ ಮಹೋತ್ಸವದ ನಿಮಿತ್ತ ಪೂರ್ವಾರಾಧನೆ. ಕಾರುಣ್ಯಾಶ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ನಾರಿ ನ್ಯಾಯ ಸಮ್ಮಾನ ಪ್ರಮಾಣ ಪತ್ರ ವಿತರಣೆ. BEd ಪ್ರಶಿಕ್ಷಣಾರ್ಥಿಗಳಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ರಕ್ಷಾ ಬಂಧನ ಕಟ್ಟಿ ವಿಶೇಷ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.